100% ಒಂದು ಹೋಪ್ ಇದೆ. ಡೆಫಿನೆಟ್ಲಿ ಬೌನ್ಸ್ ಬ್ಯಾಕ್ ಆಗುತ್ತೆ ಮತ್ತೆ ಇಂಡಸ್ಟ್ರಿ. ಅದು ಭೀಮಾ ಸಿನಿಮಾದಿಂದನೇ ಆಗುತ್ತೆ ಅನ್ನೋದು 100% ಹೋಪ್ ಇದೆ. ನಾನು ಇದರಲ್ಲಿ ಒಂದು ಕ್ರೈಮ್ ಬ್ರಾಂಚ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಕತೆಗಳಿದೆ, ಒಂದು ಡಜನ್ ಇದೆ ಕತೆಗಳು. ಅವೆಲ್ಲ ಮಾಡಿಬಿಟ್ಟೆ ಸತ್ತೋಗ್ಬೇಕು ಅಂತ ಆಸೆ ಇರೋದು. ಎಷ್ಟು ಶಕ್ತಿ ತುಂಬ್ತೀವಿ ಪಾತ್ರವಾಗಿ ಅನ್ನೋದನ್ನು ಸಿನಿಮಾದಲ್ಲೇ ನೋಡಬೇಕು. ಕನ್ನಡ ಚಿತ್ರರಂಗದಲ್ಲಿ ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಆಕ್ಟರ್ ಆಗಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು ರಾಘು ಶಿವಮೊಗ್ಗ ಸರ್. ಸದ್ಯ ಭೀಮಾ ಸಿನಿಮಾದ ಮೂಲಕ ಒಂದು ಭರ್ಜರಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸಿನಿಮಾದ ಪಾತ್ರದ ಬಗ್ಗೆ ಹೆಚ್ಚೇನು ಬಿಟ್ಕೊಡ್ತಾ ಇಲ್ಲ. ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಗ್ಲಿಮ್ಸ್ಗಳಲ್ಲಿ ಫಾರ್ ದಿ ಫಸ್ಟ್ ಟೈಮ್ ನನ್ನೊಟ್ಟಿಗೆ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಭೀಮಾ ಸಿನಿಮಾ ಬಗ್ಗೆ ರಾಘು ಸರ್ ಏನು ಹೇಳ್ತಾರೆ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ರಿಲೀಸ್ ಆಗಿರ್ತಕ್ಕಂಥ ಗ್ಲಿಮ್ಸ್ಗಳಲ್ಲಿ, ಟೀಸರ್ ಟ್ರೈಲರ್ಗಳಲ್ಲಿ ಹೆಚ್ಚು ಬಿಟ್ಟುಕೊಡದೆ ಪ್ರೇಕ್ಷಕರನ್ನು ಒಂಟಿ ಕಾಲಿನಲ್ಲಿ ನಿಲ್ಲಿಸ್ತಾರೆ ಅನ್ನೋ ಥರದಲ್ಲಿ ಭೀಮಾ ಚಿತ್ರತಂಡ ಒಂದು ಪಕ್ಕಾ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಸೊ ಭೀಮಾದಲ್ಲಿ ನಮ್ಮ ರಾಘು ಶಿವಮೊಗ್ಗ ಸರ್ ಪಾತ್ರ ಏನು ಅನ್ನುವಂಥದ್ದು ನನ್ನ ಕ್ಯೂರಿಯಾಸಿಟಿ. ನಾನು ಇದರಲ್ಲಿ ಒಂದು ಕ್ರೈಮ್ ಬ್ರಾಂಚ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಷ್ಟು ವಿಭಿನ್ನವಾಗಿದೆ ಸರ್ ಪಾತ್ರ ಎಷ್ಟು ವಿಭಿನ್ನವಾಗಿದೆ ಅನ್ನೋದು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ನಾವಿಲ್ಲ ಇಂಟರ್ವ್ಯೂನಲ್ಲೇ ಹೇಳಿದ್ರೆ ಏನು ಅದು ಅಷ್ಟು ಸಮಂಜಸ ಅಲ್ಲ. ಅದು ಕಥೆ ಒಂದು ಯೂತ್ಸ್ನ ಕಾನ್ಸಂಟ್ರೇಟ್ ಮಾಡಿರುವಂಥ ಕಥೆ. ರಾಘು ಸರು ರೈಟಿಂಗು ಮತ್ತು ಡಿರೆಕ್ಷನ್ನು, ಆ್ಯಕ್ಟರ್ ಆಗಿ ಮೂರೂ ಸೆಕ್ಟರ್ಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಪ್ರತಿಯೊಂದು ಪಾತ್ರ ತನಗಾಗಿ ಬಂದಾಗ ಅದನ್ನು ಮೂರು ಆಯಾಮದಲ್ಲಿ ನೋಡ್ತಾರೆ. ಸೊ ಈ ಪಾತ್ರವನ್ನು ಯಾಕೆ ಚೂಸ್ ಮಾಡಿಕೊಂಡ್ರು? ಗೆಳೆಯನ ಸಿನಿಮಾ ಅಂತನೋ ಅಥವಾ ಪಾತ್ರಕ್ಕೆ ಅಷ್ಟೊಂದು ಪವರ್ಫುಲ್ ಇದೆ ಅಂತನೋ ಅಥವಾ ಹೇಗೆ ಅಂತ? ಈ ಸಲಗದಲ್ಲಿ ಎಲ್ಲರೂ ನೋಟಿಸ್ ಮಾಡಿರೋದು ವಿಜಯ್ ಸರ್ ಸಿನಿಮಾದಲ್ಲಿ ಅವರು ಪಾತ್ರಕ್ಕೆ ಎಷ್ಟು ಮಹತ್ವ ಇದೆಯೋ ಅದಕ್ಕಿಂತ ಜಾಸ್ತಿ ಮಹತ್ವ ಇನ್ನೂ ಬೇರೆ ಬೇರೆ ಪಾತ್ರಗಳಿಗೆ ಸಲಗದಲ್ಲಿ ಕೊಟ್ಟಿದ್ದರು. ಅದು ಅವರ ಸ್ಪೆಷಾಲಿಟಿ. ಈ ಭೀಮದಲ್ಲೂ ಸರ್ ಅವರು ನನಗೆ ಈ ಥರ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿದಾಗ ಅಫ್ಕೋರ್ಸ್ ಅವ್ರ ಜೊತೆ ಕೆಲಸ ಮಾಡೋದು ಯಾವತ್ತಿಗೂ ತುಂಬ ಖುಷಿ ಕೊಡೋ ವಿಚಾರ. ಯಾಕೆಂದರೆ ಬಿಕಾಸ್ ಆಫ್ ಅವರ ವ್ಯಕ್ತಿತ್ವಕ್ಕೆ, ಅವ್ರ ಒಳ್ಳೆತನಕ್ಕೆ, ಅವ್ರ ಹಂಬಲ್ನೆಸ್ಗೆ. ಆ್ಯಂಡ್ ನಾವು ಯಾವಾಗ ಹೀಗೊಂದು ಕಳೆದ 6 ವರ್ಷದಿಂದ ಸರ್ ಪರಿಚಯ, ಯಾವತ್ತೇ ಸಿಕ್ಕರೂ ಸಿನಿಮಾ ಬಗ್ಗೆನೇ ಜಾಸ್ತಿ ಡಿಸ್ಕಷನ್ನು. ಬೇರೆ ವಿಷಯಗಳ ಬಗ್ಗೆ, ಮನೆ ಬಗ್ಗೆ, ಮನೆಯವ್ರ ಬಗ್ಗೆ 2-3 ನಿಮಿಷದ ಇದರಲ್ಲಿ ಮುಗಿದೋಗ್ಬಿಡುತ್ತೆ ಮಾತುಕತೆಗಳು. ಸಿನಿಮಾ ಮಾತೆತ್ತಿದ್ರೆ ಸಿನಿಮಾ, 3 ಹೊತ್ತು ಸಿನಿಮಾ. ಸೊ ಅವ್ರ ಜೊತೆಗಿದ್ದರೆ ತುಂಬ ಸಿನಿಮಾದ ಕನಸೇ ಜಾಸ್ತಿ. ಸಿನಿಮಾದ ಕನಸು, ಸಿನಿಮಾದ ಬಗ್ಗೆನೇ ಮಾತುಕತೆಗಳು ಜಾಸ್ತಿ ಇರುತ್ತೆ. ಸೊ ಆ ಒಡನಾಟ ಅದು ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಆ ಕಾರಣಕ್ಕೆ ಅವ್ರ ಜೊತೆಗೆ ಕೆಲಸ ಮಾಡೋಕ್ಕೆ ತುಂಬ ಖುಷಿಯಿಂದನೇ ಒಪ್ಕೊಂಡಿದ್ದದು. ಸರ್, ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಎಲ್ರಿಗೂ ಗೊತ್ತು. ನಿರ್ದೇಶಕನಾಗಿ ನೀವು ಕಂಡಿದ್ದೀರಾ ಕೂಡ. ಸೊ ಭೀಮಾ ಸಿನಿಮಾದಿಂದ ಒಂದು ಭರ್ಜರಿ ಕಂಬ್ಯಾಕ್ ಆಗುವಂಥ ನಿರೀಕ್ಷೆ, ಇಡೀ ಚಿತ್ರರಂಗ ಒಂದು ಬೌನ್ಸ್ ಆಗುತ್ತೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಆ ಥರದ ಒಂದು ಎಕ್ಸ್ಪೆಕ್ಟೇಷನ್ ಇರೋ ಹೊತ್ತಲ್ಲಿ ಭೀಮಾ ಚಿತ್ರದ ಪಾತ್ರಧಾರಿಯಾಗಿ ನಿಮಗೆಷ್ಟು ಖುಷಿ ಕೊಡುತ್ತೆ ಅನ್ನುವಂಥದ್ದು? ಖಂಡಿತವಾಗ್ಲೂ ನನಗೂ. ಅಂದರೆ ಈಗೇನು ಕಳೆದ 6-7 ತಿಂಗಳು ಸ್ವಲ್ಪ ಚಿಂತಾಜನಕ ಸ್ಥಿತಿಯಲ್ಲಿ ಇತ್ತು ನಮ್ಮ ಇಂಡಸ್ಟ್ರಿ. ಅದು ಈ ಭೀಮಾದಿಂದಾಗಿ ಆ ಕೊರತೆ ನೀಗತ್ತೆ ಅನ್ನೋದು ಒಂದು 100% ಹೋಪ್ ಇದೆ. ಸಿನಿಮಾ ಆ್ಯಸ್ ಎ ಫಿಲ್ಮು ಹೋಪ್ ಇದೆ. ಆ್ಯಂಡ್ ಇದಕ್ಕಿರುವ ನಿರೀಕ್ಷೆ ಅಂದರೆ ಈಗ ಸಾಕಷ್ಟು ಈಗ ಹಾಡುಗಳೆಲ್ಲ ಎಲ್ರಿಗೂ ಇಷ್ಟ ಆಗ್ತಿರೋದು, ವೈರಲ್ ಆಗ್ತಾ ಇರೋದು. ಆ್ಯಂಡ್ ಆ ಹಾಡಿನ ಬಗ್ಗೆ ಈಗೆಲ್ಲ ಕಳೆದ ವರ್ಷ ಅವರು ಸೈಕ್ ಹಾಡು ಆಲ್ಮೋಸ್ಟ್ 10 months ಆಯಿತು. ಆ ಹಾಡು 10-11 ತಿಂಗಳಾಯಿತು ಅವ್ರು ಹಾಡು ಬಿಟ್ಟು. ಸೊ ಅಲ್ಲಿಂದನೇ ಭೀಮಾ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಶುರುವಾಗೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದು ಹಂಗೆ ಕಂಟಿನ್ಯೂ ಆಗ್ತಾನೇ ಇದೆ. ಇವರು ಪ್ರತಿಯೊಂದು ಹಾಡು ಅಥವಾ ಇವರು ಏನೇನು ಪಬ್ಲಿಸಿಟಿ ಮಟೀರಿಯಲ್ ಬಿಡ್ತಾ ಇರೋದ್ರಿಂದ. ಸೊ 100% ಒಂದು ಹೋಪ್ ಇದೆ. ಡೆಫಿನೆಟ್ಲಿ ಬೌನ್ಸ್ ಬ್ಯಾಕ್ ಆಗುತ್ತೆ ಮತ್ತೆ ಇಂಡಸ್ಟ್ರಿ. ಅದು ಭೀಮಾ ಸಿನಿಮಾದಿಂದನೇ ಆಗುತ್ತೆ ಅನ್ನೋದು 100% ಹೋಪ್ ಇದೆ. ಚೂರು ಈ ಕಟ್ಟೆ ಸಿನಿಮಾ ನೋಡಿದವರು ಶಿವಮೊಗ್ಗ ಸರ್ ಕಡೆಯಿಂದ ಸಿನಿಮಾಗಳ ನಿರೀಕ್ಷೆ ಮಾಡ್ತಿರ್ತಾರೆ. ಸೊ ಏನೋ ಒಂದು ಹೊಸತನ ಕೊಟ್ಟರು ಅಥವಾ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ಅಂತ. ಶಿವಮೊಗ್ಗ ಸರ್ ಯಾಕೆ ಸಿನಿಮಾ ಡಿರೆಕ್ಷನ್ನ ಒಂಚೂರು ಬದಿಗಿಟ್ಟು ಪಾತ್ರಗಳ ಆಯ್ಕೆಯಲ್ಲಿ ಅಥವಾ ಬೇರೆ ಬೇರೆ ಸಿನಿಮಾಗಳಲ್ಲಿ ನಟನಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ? ಅದರ ಸೀಕ್ರೆಟ್ ಏನು ಅನ್ನುವಂಥದ್ದು, ಯಾಕೆ ನಟನಾ ಮಗ್ಗಲಿಗೆ ಹೊರಳಿದ್ದು ಅಂತ? ಸೀಕ್ರೆಟ್ ಅಂತೇನಿಲ್ಲ. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ಆ್ಯಕ್ಟರ್ ಆಗಬೇಕು ಅಂತಲೇ, ಆ್ಯಕ್ಟ್ರಾಗಿ ಕೆಲಸ ಮಾಡಬೇಕು ಅಂತಲೇ ಇಂಡಸ್ಟ್ರಿಗೆ ಬಂದಿದ್ದು. ಆಮೇಲೆ ನನ್ನ ಒಲವು ನಿರ್ದೇಶನದ ಕಡೆ ತಿರುಗಿ ನಿರ್ದೇಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಟೆಲಿವಿಷನ್ ಇಂಡಸ್ಟ್ರಿನಲ್ಲೂ ಅಷ್ಟೇ, ಸಿನಿಮಾದಲ್ಲೂ ಅಷ್ಟೇ. ಆ್ಯಂಡು ಒಳ್ಳೆ ಪಾತ್ರಗಳು ಸಿಕ್ಕಾಗ ಅದನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸೊ ಆ ಪಾತ್ರಗಳನ್ನ ನಿರ್ವಹಿಸೋಕ್ಕೆ ಯಾವಾಗಲೂ ಖುಷಿಯಿಂದ ಕಾಯ್ತಾ ಇರ್ತೀವಿ.
ಸೊ ತುಂಬ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಿದೆ ಇಲ್ಲಿವರೆಗೂ. ಆ್ಯಂಡ್ ಮುಂದಕ್ಕೂ ಇನ್ನೊಂದಷ್ಟು ಸಿನಿಮಾಗಳು ಇದೆ. ಸೊ ಇವೆಲ್ಲದ್ರ ಮಧ್ಯೆ ನಿರ್ದೇಶನ ಪೆಂಟಗನ್ ಮಾಡಿದ್ವಿ, ಒಂದು ಆ್ಯಂಥಾಲಜಿ. ಈಗ ಒಂದು ಹೊಸ ಸಿನಿಮಾನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಕಳೆದ ವರ್ಷವೇ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ ನಾನು. ಅದು ಕಾರಣಾಂತರದಿಂದ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಅದ್ರ ಬದಲು ಬೇರೆ ಇನ್ನೊಂದು ಸಿನಿಮಾ ಶುರು ಆಗಿದೆ, ಕೆಲಸ ನಡೀತಾ ಇದೆ. ಅಕ್ಟೋಬರಿಂದ ಶೂಟಿಂಗ್ ಶುರು ಮಾಡಬೇಕು ಅಂತ ಇದ್ದೀವಿ. ಈ ಲೀನ್ ಬಾಡಿ ಇರಲಿ ಅಥವಾ ಫಿಟ್ನೆಸ್ನ ಮೇಂಟೈನ್ ಮಾಡೋ ವಿಚಾರಕ್ಕೆ ಮೊದಲೆಲ್ಲ ಡೈರೆಕ್ಟರ್ಗಳು ಅಷ್ಟೊಂದು ಉತ್ಸಾಹ ತೋರಿಸ್ತಿರ್ಲಿಲ್ಲ. ಡೈರೆಕ್ಟರ್ ಇರಲಿ, ಪ್ರೊಡ್ಯೂಸರ್ಸ್ ಇರಲಿ, ಹೀರೋಗಳು ಮಾತ್ರ ಅಂತಿತ್ತು. ಬಟ್ ಕೆಲವರು ದುನಿಯಾ ಸೂರಿ ಸರೂ ಅಷ್ಟೇ ಮೋಲ್ಡ್ ಆದರು ಸ್ವಲ್ಪ, ಅಂದರೆ ಫಿಟ್ನೆಸ್ನ ಮೇಂಟೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಅವ್ರ ತಂಡದಲ್ಲಿ ಗುರುತಿಸ್ಕೊಂಡವರು. ಈಗ ನೀವು 10 kg ಲಾಸ್ ಆಗಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಲಾಸ್ ಆದಮೇಲೆ ನಿಮ್ಗೆ ಬರ್ತಕ್ಕಂಥ ಪಾತ್ರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತಾ, ಅಥವಾ ಯಾವುದಾದ್ರೂ ಸಿನಿಮಾಗೋಸ್ಕರನೇ ನೀವು ಲೀನ್ ಆಗಿದ್ದ ಅನ್ನುವಂಥದ್ದು? ಸಿನಿಮಾಗೋಸ್ಕರ ಅಂತಲ್ಲ, ಸ್ವಲ್ಪ ಹೆಲ್ತ್ ಮೇಂಟೈನ್ ಮಾಡೋಣ ಅನ್ನೋ ಕಾರಣಕ್ಕೆ ಜಿಮ್ಗೆ ಹೋಗಿದ್ದು, ವರ್ಕೌಟ್ ಮಾಡಿದ್ದು. ಅದರಲ್ಲಿ ಆ ಥರದ್ದೇನು ವೇರಿಯೇಷನ್ ಏನಿಲ್ಲ. ಸೇಮ್ ಮುಂಚೆ ಹೆಂಗೆ ನಡೀತಿತ್ತು ಅದೇ ಥರನೇ, ಅದೇ ಸಂಖ್ಯೆಯಲ್ಲೇ ಇದೆ. ಏನು ಸಂಖ್ಯೆ ಏನು ಜಾಸ್ತಿ ಆಗಿಲ್ಲ ಅಥವಾ ಕಡಿಮೆನೂ ಏನಾಗಿಲ್ಲ. ಸರ್, ಕುಸ್ತಿ ಬಗ್ಗೆ ಕೇಳಲೇಬೇಕು. ಅದು ವಿಜಯ್ ಸರ್ ಮಗನ್ನ ಲಾಂಚ್ ಮಾಡೋದಕ್ಕೆ ನಾನೇ ಕತೆ ಬರೆದ್ರೂ ಬಟ್ ನಾನು ಲಾಂಚಿಂಗ್ ಬೇರೆ ಡೈರೆಕ್ಷನಲ್ಲೇ ಮಾಡಿಸ್ತೀನಿ ಅನ್ನೋಂಥದ್ದು ಯಾವತ್ತಿಗೂ ಹೇಳ್ಕೊಂಡು ಬರ್ತಾ ಇದ್ದಾರೆ. ಬಟ್ ಕುಸ್ತಿ ಸದ್ಯಕ್ಕೆ ಅವತ್ತಿಗೆ ಸ್ಟಾಪ್ ಆಯಿತು. ಮುಂದಿನ ದಿನಗಳಲ್ಲಿ ಯಾವಾಗ ಲಾಂಚ್ ಮಾಡ್ತೀರಾ ವಿಜಯ್ ಸರ್ ಮಗನ್ನ? ನೀವೇ ಮಾಡೋದಾ ಅಥವಾ ಹೇಗೆ? ಆ ಸಿನಿಮಾ ಅಲ್ಲಿಗೆ ಬಿಡೋದಾ ಅಥವಾ ಹೇಗೆ ಅಂತ? ಅದು ವಿಜಯ್ ಸರೇ ಹೇಳ್ತಾರೆ, ವಿಜಯ್ ಸರೇ ಹೇಳಬೇಕು. ಅವ್ರು ಹೇಳಿದ್ರೇ ಅದು ಸರಿ. ಅವರೇ ಮಾತಾಡ್ತಾರೆ ಆ ವಿಷಯದ ಬಗ್ಗೆ. ಅದಕ್ಕೊಂದು ಬೇರೆ ಪ್ಲ್ಯಾನೇ ನಡೀತಿರುತ್ತೆ. ಸೊ ಅದ್ರ ಬಗ್ಗೆ ಅವರು ಹೇಳ್ತಾರೆ. ಸರ್, ನಿಮ್ಮಿಂದ ನಮ್ಮ ಡಿರೆಕ್ಷನ್ ವಿಚಾರಕ್ಕೆ ಬರೋದಾದರೆ ಯಾವ್ಯಾವ ಸಿನಿಮಾಗಳು, ಅಂದರೆ ಕತೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ಯಾವ್ಯಾವ ಸಿನಿಮಾ ನಿರೀಕ್ಷೆ ಮಾಡ್ಬೋದು ನಾವು ಅಂತ? ಈಗ ಆಗಸ್ಟಲ್ಲೇ ಅನೌನ್ಸ್ ಮಾಡ್ತೀನಿ, ಟೈಟಲ್ ಅನೌನ್ಸ್ ಮಾಡ್ತೀವಿ, ಯಾವ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ ಅಂತ. ಕತೆಗಳಿದೆ, 1 ಡಜನ್ ಇದೆ ಕತೆಗಳು. ಅವೆಲ್ಲ ಮಾಡಿಬಿಟ್ಟೆ ಸತ್ತೋಗ್ಬೇಕು ಅಂತ ಆಸೆ ಇರೋದು. ಅಂದರೆ ಆಯೋದ್ರೊಳಗಡೆ ಅಷ್ಟು ಮಾಡಬೇಕು ಅಂತ, ಬೇಗ ಸತ್ತೋಗ್ಬೇಕು ಅಂತೆಲ್ಲ. ಸೊ ಆಸೆ ಇದೆ, ನೋಡೋಣ. ಇನ್ನೂ ಸಾಕಷ್ಟು ಸಮಯನೂ ಇದೆ, ಅವೆಲ್ಲ ಮಾಡಬೇಕು. ರಾಘು ಸರ್, ಕಲಾವಿದನಾಗಬೇಕು ಅನ್ನೋವಂಥದ್ದು ಕಾರಣಕ್ಕೆ ನಾನು ಚಿತ್ರರಂಗಕ್ಕೆ ಬಂದೆ ಅಂತ ಹೇಳಿದ್ರಿ. ಸೊ ಒಂದೊಂದು ವರ್ಷಕ್ಕೆ ಅಥವಾ ಒಂದಿಷ್ಟು ದಿನಗಳಾದ ಮೇಲೆ ನಮ್ಮ ಆಸೆಗಳು, ಕನಸುಗಳು ಬದಲಾಗ್ತಾ ಹೋಗುತ್ತೆ. ಸೊ ನಿಮ್ಮ ಡೆಸ್ಟಿನಿ ಇವತ್ತಿಗೆ ಯಾವ ಗೋಲ್ನ ಇಟ್ಕೊಂಡಿದ್ದೀರಾ? ಯಾವ ಹಂತಕ್ಕೆ ಹೋಗಿ ರೀಚ್ ಆಗಬೇಕು ಅಂತನಾ, ಅಥವಾ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಮಾಡಬೇಕು ಅಂತನಾ, ಅಥವಾ ಈ ಥರ ಪರ್ಟಿಕ್ಯುಲರ್ಗೆ ಇಂಥ ಸ್ಟಾರ್ಗಳ ಜೊತೆ ವರ್ಕ್ ಮಾಡಬೇಕು ಅಂತನಾ? ಆ ಥರದ್ದು ಒಂದಿಷ್ಟು ಕನಸುಗಳಿದೆಯಾ ಅಥವಾ ಹೇಗೆ ಅಂತ? ಕಲೆಗೆ ಯಾವುದೇ ಭಾಷೆಯ ಗಡಿ ಮಿತಿ ಇವೆಲ್ಲ ಇಲ್ಲ. ಅಫ್ಕೋರ್ಸ್ ಎಲ್ಲ ಭಾಷೆಯಲ್ಲೂ ಎಲ್ಲ ಕಲಾವಿದರ ಜೊತೆನೂ, ಎಲ್ಲ ಸ್ಟಾರ್ಗಳ ಜೊತೆನೂ ಕೆಲಸ ಮಾಡೋ ಆಸೆ ಪ್ರತಿಯೊಬ್ಬ ನಟರಿಗೂ ಇರುತ್ತೆ. ಅದೇ ಥರದ ಆಸೆ ಸಾಮಾನ್ಯವಾಗಿ ನನಗೂ ಇದೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಒಂದಷ್ಟು ಹೇಳಬೇಕಾದಂಥ ಕಥೆಗಳೊಂದಷ್ಟು ಇದೆ. ನಾನು ಜನರಿಗೆ ಹೇಳಬೇಕು, ತೋರಿಸ್ಬೇಕು ಅನ್ನೋ ಆಸೆ ಒಂದಷ್ಟಿದೆ. ನಟನೆ ಜೊತೆ ನಿರ್ದೇಶನನೂ ಒಂದೊಂದು ನನ್ನ ಕಥೆಗಳನ್ನ ಹೇಳೋಕ್ಕೆ ಒಂದು ಆಸೆ ಇದೆ. ಅದೇ ಗೋಲ್ ನಮ್ಮದು. ಸರ್, ಈಗ ನೀವು ಆವಾಗಲೇ ಹೇಳಿದಾಗೆ ಸೂಪರ್ ಕಾಪ್ ಪಾತ್ರ ಭೀಮಾದಲ್ಲಿ ಅದ್ರ ಬಗ್ಗೆ ಹೆಚ್ಚು ಬಿಟ್ಕೊಡ್ಲಿಲ್ಲ ತಾವು. ಸೊ ಈ ಸಿನಿಮಾಗೆ ಎಷ್ಟು ಪ್ಲಸ್ ಆಗುತ್ತೆ, ಅಂದರೆ ಎಷ್ಟು ಶಕ್ತಿಯುತ ಪಾತ್ರ ನಿಮ್ಮದು ಭೀಮನಿಗೆ, ಜೊತೆಗೆ ಡೈಲಾಗ್ಸ್ಗಳು ಅಷ್ಟೇ ಪವರ್ಫುಲ್ ಆಗಿದೆಯಾ ನಿಮಗೆ ಅಂತ? ಒಂದು ಸ್ಕ್ರೀನ್ ಸ್ಪೇಸ್ ಎಷ್ಟಿದೆ ಸಿನಿಮಾದಲ್ಲಿ ಅನ್ನೋದು? ಚೆನ್ನಾಗೇ ಇದೆ, ಸ್ಕ್ರೀನ್ ಸ್ಪೇಸ್ ಚೆನ್ನಾಗೇ ಇದೆ ಸಿನಿಮಾದಲ್ಲಿ. ಎಷ್ಟು ಶಕ್ತಿ ತುಂಬ್ತೀವಿ ಪಾತ್ರವಾಗಿ ಅನ್ನೋದನ್ನು ಸಿನಿಮಾದಲ್ಲೇ ನೋಡಬೇಕು. ನಾನು ಈಗ ಹೇಳಿದ್ರೆ ಏನು ಮಜಾ ಇರಲ್ಲ, ಅದು ಕನೆಕ್ಟೂ ಆಗಲ್ಲ. ಅದು ನಾನು ಇವಾಗ ಅದನ್ನು ಹೇಳಿದ್ರೆ ಸಿನಿಮಾ ನೋಡಿದ್ಮೇಲೆ ಈ ಪ್ರಶ್ನೆಗೆ ಉತ್ತರ ಅಫ್ಕೋರ್ಸ್ ನೋಡಿದವ್ರಿಗೂ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ಬೇಕಿದ್ರೆ ನಾವು ಇನ್ನೊಂದು ಇಂಟರ್ವ್ಯೂ ಚೆನ್ನಾಗಿ ಮಾಡೋಣ ಕ್ಯಾರೆಕ್ಟ್ರ್ ಬಗ್ಗೆ. ಈಗ ಭೀಮಾ ಫೈನಲಿ ರಿಲೀಸ್ ಹಂತಕ್ಕೆ ಬಂದಿದೆ. 3 ವರ್ಷಗಳ ಶ್ರಮ ಅದರಿಂದ. ವಿಜಯ್ ಸರು ನಿರ್ದೇಶಕನಾಗಿ ಸೈ ಅನ್ನಿಸ್ಕೊಂಡ್ರು ಸಲಗಾದಿಂದ. ಭೀಮಾದಿಂದ ಮಗದೊಂದು ಅದೃಷ್ಟ ಪರೀಕ್ಷೆ. ಸೊ ನಿಮ್ಮ ಗೆಳೆಯ ಅಥವಾ ನಿಮ್ಮ ಸರು ಗೆಲ್ತಾರೆ ಅನ್ನುವಂಥ ನಿರೀಕ್ಷೆ ನಿಮಗೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು? ಭೀಮಾ ಎಷ್ಟು ಬಲವಾಗಿ ಬರ್ತಾ ಇದ್ದಾನೆ ಅನ್ನುವಂಥದ್ದು? ಹೆಸರಲ್ಲೇ ಬಲ ಇದೆ, ಭೀಮನ ಬಲ. ಸೊ ಅವ್ರ ಹಾರ್ಡ್ ವರ್ಕು ಮತ್ತು ಅವರು ಪ್ರತಿಯೊಂದನ್ನು ತುಂಬ ಅಳೆದು ತೂಗಿ ಯೋಚನೆ ಮಾಡಿ ರೆಡಿ ಮಾಡಿ ಈ ಸಿನಿಮಾನ ತಯಾರು ಮಾಡಿದ್ದಾರೆ. ಅವ್ರ ಕನ್ವಿಕ್ಷನ್ ತುಂಬ ಸ್ಟ್ರಾಂಗ್ ಕನ್ವಿಕ್ಷನ್ ಅವ್ರಿಗಿರೋದು. 100% ಇದು ಅವರಿಗೆ ತುಂಬ ಒಳ್ಳೆ ಫಲಿತಾಂಶ ಈ ಸಿನಿಮಾದಿಂದ ಇನ್ನೂ ಚೆನ್ನಾಗೇ ಸಿಗುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಆ್ಯಂಡ್
ನಾನು ಈ ತಂಡದಲ್ಲಿ ಒಬ್ಬನಾಗಿರೋದಕ್ಕೆ ಒಂದು ಹೆಮ್ಮೆನೂ ಇದೆ. ಇಲ್ಲಿವರೆಗೂ ಯಾರು ಅವ್ರವ್ರ ಡೈಲಾಗ್ಸ್ ಅವ್ರ ಕ್ಯಾರೆಕ್ಟರ್ ನೇಮ್ ಕೂಡ ಹೇಳ್ತಾ ಇಲ್ಲ. ಸೊ ಸಿನಿಮಾದಲ್ಲಿ ನೀವು ರಿವೀಲ್ ಮಾಡ್ಬೋದು ಅನ್ನೋ ಥರದ್ದು ಯಾವುದಾದ್ರೂ ಡೈಲಾಗ್ ಇದೆಯಾ ಸರ್? ನಿಮ್ಮದೇ ಮಾತು ಸೆಟ್ಟಲ್ಲಿ 1000 ಮಾತಾಡಿರ್ತೀರ, 1000 ಸಂಭಾಷಣೆಗಳು ಡೈಲಾಗ್ಸು ಬಂದೋಗಿರುತ್ತೆ, ಯಾವುದಾದ್ರೂ ಒಂದು ತುಣುಕನ ಹೇಳೋದಾದ್ರೆ? ಏನು ಆ ಥರದ್ದೆಲ್ಲ ಏನು ಹೇಳಂಗಿಲ್ಲ. ಸಿನಿಮಾ ನೋಡಿ ನೀವೇ ಹೇಳ್ತೀರ ನಾನು ಸಿಕ್ಕಾಗ ಎರಡು ಡೈಲಾಗ್ನ. ಸರ್, ಅಪ್ಕಮಿಂಗ್ ಲೈನಪ್ಸ್ ಪ್ರಾಜೆಕ್ಟ್ಸ್ ಯಾವುದಿದೆ, ಯಾವುದರಲ್ಲಿ ಬ್ಯುಸಿ ಆಗಿದ್ದೀರಿ ತಾವು ಭೀಮಾ ಹೊರತುಪಡಿಸಿ? ಭೀಮಾ ಹೊರತುಪಡಿಸಿ ಈಗ ವಾಗರ ಅನ್ನೋ ಒಂದು ಸಿನಿಮಾ ನಡೀತಾ ಇದೆ. ಮುದೋಳ್ ರೀಸೆಂಟಾಗಿ ಫಿನಿಶ್ ಆಯಿತು. ಅದು ಬಿಟ್ಟರೆ ರಿಲೀಸ್ಗೆ ಒಂದಷ್ಟು ಸಿನಿಮಾಗಳಿದೆ. ಅಧಿಕ ಪ್ರಸಂಗ ಅನ್ನೋ ಸಿನಿಮಾ ಇದೆ, ರೂಂಬಾ ಅನ್ನೋ ಸಿನಿಮಾ ಇದೆ ಒಂದು 5-6 ಸಿನಿಮಾ ರಿಲೀಸಿಗೆ ರೆಡಿ ಇದೆ. ಸಣ್ಣ ಆದಮೇಲೆ ಪ್ರತಿದಿನವೂ ಅಥವಾ ವಾರಕ್ಕೊಂದು ಅಥವಾ ತಿಂಗಳಿಗೊಂದು ಕತೆಗಳನ್ನ ಕೇಳ್ತಾ ಇದ್ದೀರಾ ಕಲಾವಿದನಾಗಿ? ಕತೆಗಳಾಗ ಕೇಳ್ತಾನೆ ಇರ್ತೀನಿ. ಕೇಳ್ತಾನೆ ಇದ್ದೀವಿ, ಶೂಟಿಂಗು ಹೋಗ್ತಾ ಇದ್ದೀವಿ, ನಡೀತಾ ಇದೆ. ಹೌದು. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಿಷ್ಟು ರಾಘು ಶಿವಮೊಗ್ಗ ಸರ್ ಮಾತುಗಳಾಗಿತ್ತು. ಭೀಮಾದಲ್ಲಿ ಒಂದು ಪವರ್ಫುಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಸೊ ಕ್ಯಾರೆಕ್ಟರ್ ನೇಮ್ ರಾಘು, ಬಟ್ ಅದರ ಡೈಲಾಗ್ಸ್ ಅಂತೂ ಈಗ ಹೇಳಲ್ಲ. ಆಗಸ್ಟ್ 9ನೇ ತಾರೀಕು ಬಿಗ್ ಸ್ಕ್ರೀನಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಒಂದು ಭರ್ಜರಿ ಭೋಜನ, ಭೋಜನ ಏನು ಬೇಕಾದರೂ ಅಂದ್ಕೊಳ್ಳಿ. ಒಟ್ಟು ಕನ್ನಡ ಚಿತ್ರರಂಗಕ್ಕೆ ನಮ್ಮ ಭೀಮಾದಿಂದ ಒಂದು ದೊಡ್ಡ ಬಲ ಸಿಗುತ್ತೆ ಅನ್ನೋಂಥದ್ದು ಇಡೀ ಚಿತ್ರತಂಡದ ಒಂದು ಅಭಿಪ್ರಾಯ. ನೋಡೋಣ ಆಗಸ್ಟ್ 9ಕ್ಕೆ ಭೀಮನ ಎಂಟ್ರಿ ಹೇಗಿರುತ್ತೆ ಅನ್ನೋದನ್ನು. ಇದು ರಾಘು ಶಿವಮೊಗ್ಗ ಸರ್ ಜೊತೆ ಭೀಮಾ ಚಿತ್ರದ ಮಾತುಕತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.